ನಗರದ ದುರ್ಗಿಗುಡಿ ಬಳಿ ಇರುವ ಶನೈಶ್ವರ ದೇವಾಲಯದ 36ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವು ಮಾರ್ಚ್ 11ರಂದು ನಡೆಯಲಿದ್ದು ಸುಮಾರು 108 ಕಲಶದ ಕುಂಭಾಭಿಷೇಕ ಏರ್ಪಡಿಸಲಾಗಿದೆ. ಸದ್ಯ ಈ ಬಗ್ಗೆ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶನೈಶ್ವರ ದೇವಾಲಯದ ಸಮಿತಿಯ ಪ್ರಮುಖರು ಮಾಹಿತಿ ನೀಡಿದರು. ತಮಗೀಗಾಗಲೇ ತಿಳಿದಿರ್ತಕ್ಕಂತೆ ನಮ್ಮ ವಿನೋಬನಗರ ಶ್ರೀ ಶನೇಶ್ವರ ದೇವಾಲಯ ಸಮಿತಿ ಶುಭಮಂಗಳ ಛಾಯಾದೇವಿ ಸಭಾಂಗಣದ ನಿರ್ಮಾಣ ಮಾಡಿ ನಿರಂತರವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏನು ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಸಾರ್ವಜನಿಕವಾಗಿ ಇದರ ಮೂಲ ಸ್ಥಾನ ನಿಮ್ಮೆಲ್ಲರಿಗೂ ಗೊತ್ತಿದ್ದಂತೆ ನೂರಾರು ವರ್ಷಗಳಿಂದ ಇದ್ದಂಥ ಶ್ರೀ ದುರ್ಗಿಗುಡಿಯ ಮುಖ್ಯ ಶ್ರೀ ಶನೇಶ್ವರ ದೇವಾಲಯ ಸಮಿತಿ, ಅದರ ಮುಖಾಂತರವಾಗಿ ಇವತ್ತು ಅಲ್ಲಿ ಒಂದು ಅನೇಕ ಹಿರಿಯರು ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಫೋಟೋ ಶನೇಶ್ವರ ದೇವಾಲಯ ಸಮಿತಿಯ ದುರ್ಗಿಗುಡಿಯ ತಿಮ್ಮಯ್ಯನವರು ಒಂದು ಫೋಟೋವನ್ನು ಅನಾವರಣ ಮಾಡಿದ್ದರಿಂದ ಎಲ್ಲ ಪೂರ್ವಿಕರು ಅದನ್ನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ರು. ತದನಂತರ ಸಮಿತಿ ಒಂದು ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಇವತ್ತು 36ನೇ ವರ್ಷದಲ್ಲಿ ಶ್ರೀ ಶನೇಶ್ವರ ದೇವಾಲಯ ಸಮಿತಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿತ್ತು. ಮಹಾಗಣಪತಿ ಮತ್ತು ಶ್ರೀರಾಮ, ಆಂಜನೇಯ ಈ ಎಲ್ಲ ಮೂರ್ತಿಗಳನ್ನು ಪೂಜ್ಯ ಸ್ವಾಮೀಜಿಗಳ ಒಂದು ಅಮೃತೋತ್ಸವದಲ್ಲಿ ಪ್ರತಿಷ್ಠಾಪನೆ ಆದ ನಂತರದಲ್ಲಿ ನಾಳೆಗೆ ಪ್ರತಿ ವರ್ಷದಂತೆ ಆ ಒಂದು ದುರ್ಗಿಗುಡಿ ಶನೇಶ್ವರ ದೇವಾಲಯ ಸಮಿತಿಯ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ನಾವು ನೆರವೇರಿಸಿಕೊಂಡು ಬರ್ತಾ ಇದ್ದೇವೆ. ಇದರ ಅಂಗವಾಗಿ ನಾಳೆ ದಿವಸ ಈ ವರ್ಷದ ಒಂದು 35ನೇ ವರ್ಷದ ಶ್ರೀ ಶನೇಶ್ವರ ದೇವಾಲಯ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾಳೆ ದಿವಸ ಬೆಳಗ್ಗೆ 8 ಗಂಟೆಯಿಂದ ಪೂಜಾ ಕಾರ್ಯಕ್ರಮಗಳು ಎಲ್ಲವೂ ಸಹ ನೆರವೇರುತ್ತೆ. 12 ಗಂಟೆಗೆ ಮಹಾಮಂಗಳಾರತಿ ಪೂರ್ಣಾವತಿ ಆದ ನಂತರದಲ್ಲಿ ಶನೇಶ್ವರ ದೇವಾಲಯ ಸಮಿತಿಯ ಒಂದು ವಾರ್ಷಿಕೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಸಾರ್ವಜನಿಕವಾಗಿರ್ತಕ್ಕಂಥ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ನಾಳೆ ದಿವಸ ಏರ್ಪಡಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗ ನಗರದ ಎಲ್ಲ ಭಕ್ತ ಮಹಾಶಯರು ಆ ದೇವಾಲಯಕ್ಕೆ ಪ್ರತಿನಿತ್ಯ ಪ್ರತಿ ವಾರ ಸಹ ಬಂದು ಹೋಗ್ತಾ ಇರ್ತಕ್ಕಂಥ ಕಾರ್ಯವನ್ನು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇದರ ಅಂಗವಾಗಿ ವಾರ್ಷಿಕೋತ್ಸವ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮಕ್ಕೆ ಸಮಸ್ತ ಭಕ್ತಾದಿಗಳು ಶಿವಮೊಗ್ಗ ನಗರದ ಎಲ್ಲರೂ ಭಾಗವಹಿಸಿ ಸ್ವಾಮಿಯ ಈ ಒಂದು ಪೂಜೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಾರ್ವಜನಿಕವಾಗಿ ಸಹ ಏರ್ಪಡಿಸಿದ್ದೇವೆ. ಇದೆಲ್ಲರೂ ಪ್ರತಿ ವರ್ಷದಂತೆ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತ